ರಾಜ್ಯಗಳಲ್ಲಿ ಆಡಳಿತ ಪಕ್ಷಗಳಿಗೆ ಮತದಾರರ ಪಂಚ್. ವೆಸ್ಟ್ ಬೆಂಗಾಲ್, ತಮಿಳುನಾಡಿನಲ್ಲಿ ಊಹೆಗೂ ನಿಲುಕದ ರಿಸಲ್ಟ್. ಟಿಎಂಸಿಯನ್ನ ಮಕಾಡೆ ಮಲಗಿಸಿದ ಬಿಜೆಪಿ, ಟಿಎಂಕೆ ವಿರುದ್ಧ ವಿಷಲ್ ಹೊಡೆದ ಟಿವಿಕೆ. ಕೇರಳದಲ್ಲೂ ಆಡಳಿತ ಪಕ್ಷಕ್ಕೆ ಹೊಡೆತ. ಬಂಗಾಳ ಕಮಲ ಅರಳಲು ಕಾರಣ ಏನು? ಕೇರಳ, ತಮಿಳುನಾಡುಗಳಲ್ಲಿ ಆಡಳಿತ ಪಕ್ಷ ಸೋತಿದ್ಯಾಕೆ? There are so many jackals and other animals in the forest, but there will be only one lion. And even if it is single, it will be the king of jungle. It is not only a description, but also a clear declaration. A lion is always a lion. There are so many jackals and other animals in the forest, but there will be only one lion. And even if it is single, it will be the king of jungle. My dear uncle, kekkuda? Makkaloda sattam kekkuda? TVK will take it, TVK will meet it, TVK will compete with it, and TVK will conquer it. TVK will conquer it. ದಳಪತಿ ವಿಜಯ್ ದುಂದುಬಿ ಮೊಳಗಿಸಿದ್ದಾರೆ. ತಮಿಳುನಾಡಲ್ಲಿ ಸಿನಿಮಾ ನಟರಿಗೆ ಜನ ಬಹುಪರಾಕ್ ಹಾಕ್ತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಮೊದಲ ಪ್ರಯತ್ನದಲ್ಲಿ ಸೆಂಚುರಿ ಬಾರಿಸಿರುವ ವಿಜಯ್ ತಮಿಳುನಾಡಿಗೆ ಹೊಸ ನಾಯಕನಾಗಿ ಉದಯಿಸಿದ್ದಾರೆ. 10 ವರ್ಷಗಳಿಂದ ಪ್ರಜ್ವಲಿಸ್ತಾ ಇದ್ದ ಸೂರ್ಯನನ್ನ ಮುಳುಗಿಸಿದ್ದಾರೆ. ಪದಾರ್ಪಣೆ ಪಂದ್ಯದಲ್ಲೇ ಸೆಂಚುರಿ, ಇದು ಅಭಿಮಾನಿಗಳ ವಿಜಯನ. 5 ದಶಕಗಳ ಇತಿಹಾಸ ಇರೋ ಪಕ್ಷಗಳಿಗೆ ಮಣ್ಣು ಮುಕ್ಕಿಸಿದ್ದೇಗೆ ಇಳೆಯ ದಳಪತಿ. ದ್ರಾವಿಡ ಸಿದ್ಧಾಂತ, ಭಾರೀ ಆಶ್ವಾಸನೆಗಳು. ವಿಜಯ್ ಗೆಲುವಿಗೆ ಕಾರಣಗಳು ಏನೆಲ್ಲ? ತಮ್ಮ ಸಿನಿಮಾನೇ ಬೇರೆ, ರಾಜಕೀಯನೇ ಬೇರೆ. ಸಿನಿಮಾದಲ್ಲಿ ಆಕ್ಟಿಂಗ್, ಡ್ಯಾನ್ಸ್ ಮಾಡಿದರೆ ನಡೆಯುತ್ತೆ, ಡೈಲಾಗ್ ಹೊಡೆದ್ರೆ ಶಿಳ್ಳೆ ಚಪ್ಪಾಳೆ ಬೀಳುತ್ತೆ. ಆದರೆ ರಾಜಕೀಯ ಹಾಗಲ್ಲ ಅಂತ ಟೀಕಿಸಿದವರಿಗೆಲ್ಲ ಈಗ ಟಿವಿಕೆ ಉತ್ತರ ಕೊಟ್ಟಿದೆ. ರಾಜಕೀಯ ಮಾಡಲು ಅನುಭವ ಬೇಕಾಗಿಲ್ಲ, ಜನರಿಗೆ ಅಭಿಮಾನ ಇದ್ರೆ ಸಾಕು ಅಂತ ವಿಜಯ್ ತೋರಿಸಿಕೊಟ್ಟಿದ್ದಾರೆ. ಎಲ್ಲ ಸಮೀಕ್ಷೆಗಳನ್ನು ಉಲ್ಟಾ ಮಾಡಿ ವಿಜಯ್ ಪಕ್ಷ ದ್ರಾವಿಡ ನೆಲದಲ್ಲಿ ಗೆಲುವಿನ ಬಾವುಟ ಹಾರಿಸಿದೆ. ಎಸ್, ವಿಜಯ್ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎಂದ ಕೂಡಲೇ ವಿಜಯ್ಗೆ ಏನು ರಾಜಕೀಯ ಅನುಭವ ಇದೆ? ಅವರಿಗೆ ಮೊದಲು ತ್ರಿಷಾ ಮನೆಯಿಂದ ಹೊರಗೆ ಬರೋಕೆ ಹೇಳಿ ಅಂತ ಎಐಎಡಿಎಂಕೆ ಮತ್ತು ಡಿಎಂಕೆ ನಾಯಕರು ಟೀಕಿಸಿದ್ರು. ಆದರೆ ಈಗ ಮೊದಲ ಎಸೆತದಲ್ಲೇ ಸಿಕ್ಸರ್ ಬಾರಿಸಿ ಪದಾರ್ಪಣೆ ಪಂದ್ಯದಲ್ಲಿ ಸೆಂಚುರಿ ಹೊಡೆದಿರುವ ವಿಜಯ್ ತ್ರಿಷಾ ಅವರನ್ನ ತಮ್ಮ ಮನೆಗೆ ಕರೆಸಿಕೊಂಡಿದ್ದಾರೆ. ಆ ಮೂಲಕ ತಮ್ಮನ್ನ ಟೀಕಿಸಿದವರಿಗೆಲ್ಲ ತಿರುಗೇಟು ಕೊಟ್ಟಿದ್ದಾರೆ. ಈ ಬಾರಿಯೂ ತಮಿಳುನಾಡಲ್ಲಿ ಆಡಳಿತ ಪಕ್ಷ ಡಿಎಂಕೆಗೆ ಗೆಲುವು ಸಿಗಬಹುದು ಅಂತ ಹೇಳಲಾಗಿತ್ತು. ಬಹುತೇಕ ಸಮೀಕ್ಷೆಗಳು ಡಿಎಂಕೆಗೆ ಜೈ ಎಂದಿದ್ವು. 2ನೇ ಸ್ಥಾನದಲ್ಲಿ ಎಐಎಡಿಎಂಕೆ ಇರಲಿದೆ ಅಂತ ಹೇಳಲಾಗಿತ್ತು. ಆದರೆ ಎಲ್ಲ ಸಮೀಕ್ಷೆಗಳನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಿರೋ ವಿಜಯ್ ಮೊದಲ ಪ್ರಯತ್ನದಲ್ಲೇ 100ಕ್ಕೂ ಹೆಚ್ಚು ಸೀಟುಗಳನ್ನು ಗೆದ್ದುಕೊಂಡಿದ್ದಾರೆ. ಚುನಾವಣಾ ಪ್ರಚಾರದಲ್ಲಿ ಏನೆಲ್ಲ ಹೇಳಿದ್ರೋ ಅದೇ ರೀತಿ ಗೆದ್ದು ತೋರಿಸಿದ್ದಾರೆ. ಆಡಳಿತ ಪಕ್ಷ ಡಿಎಂಕೆಗೆ ಬಹುದೊಡ್ಡ ಶಾಕ್ ಕೊಟ್ಟಿದ್ದಾರೆ. இந்த தேர்தல்ல திமுக தோக்க போறது உறுதி. தோத்துட்டு அந்த ஆஃப்டர் எலெக்ஷன்ஸ் அந்த எஃபெக்ட் என்னவா இருக்கும்னு இப்பவே சொல்றேன். கட்சியை காப்பாத்திக்கணும்ல, ஏகப்பட்ட கேஸ்லாம் இருக்குதுல்ல, லஞ்ச கேஸு, ஊழல் கேஸு, திருட்டு கேஸு, அவங்க குடும்பத்து மேல, மினிஸ்டர்ஸ் மேல எல்லாத்தையும் காப்பாத்திக்கணும்ல. போய் மோடி அவர்கள் காலையும் அமித்ஷா அவர்கள் காலையும் திமுக விழுதா இல்லையான்னு பாருங்க.
ಎಸ್, ವಿಜಯ್ ಈ ಮೊದಲೇ ಹೇಳಿದ್ರು, ಈ ಬಾರಿ ಡಿಎಂಕೆ ಸೋಲೋದು ಖಚಿತ. ಸೋತ ನಂತರ ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೆ ಅವರು ಮೋದಿ ಅಮಿತ್ ಶಾ ಕಾಲಿಗೆ ಬೀಳೋದು ಖಚಿತ ಅಂತ ಹೇಳಿದ್ರು. ಈಗ ವಿಜಯ್ ಹೇಳಿದಂತೆಯೇ ಡಿಎಂಕೆ ಸೋತು ಸುಣ್ಣವಾಗಿದೆ. ಒಂದು ಕಡೆ ಡಿಎಂಕೆ ಕಚೇರಿಯ ಬಳಿ ನೀರವ ಮೌನ ಆವರಿಸಿದ್ರೆ, ಮತ್ತೊಂದು ಕಡೆ ವಿಜಯ್ ಮನೆಯ ಬಳಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ವಿಜಯ್ ಮನೆಗೆ ಸಂಬಂಧಿಕರು, ಸ್ನೇಹಿತರು ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ಕುಟುಂಬಸ್ಥರು ಹಾಡು, ಡ್ಯಾನ್ಸ್ ಮಾಡುವ ಮೂಲಕ ಸಂಭ್ರಮಾಚರಣೆ ನಡೆಸಿದ್ರು. ವಿಜಯ್ ಚುನಾವಣೆಯಲ್ಲಿ ಬೇರೆ ಪಕ್ಷಗಳ ಸಹಾಯ ಪಡೆಯಲಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬೇರೆ ಪಕ್ಷಗಳ ಸಹಾಯ ಮಾತ್ರ ಅಲ್ಲ, ಅವರು ಯಾರಿಂದಲೂ ಸಹಾಯ ಪಡೆಯಲಿಲ್ಲ. ತಮ್ಮ ಸಹ ನಟರು, ಸ್ನೇಹಿತರು ಅಷ್ಟೇ ಯಾಕೆ, ತಮ್ಮ ತಂದೆ ತಾಯಿಯನ್ನು ಪ್ರಚಾರಕ್ಕೆ ಕರೆಯಲಿಲ್ಲ. ಏಕಾಂಗಿಯಾಗಿಯೇ ಚುನಾವಣೆಗೆ ನಿಂತು ಹೋರಾಡಿ ಈಗ ಗೆದ್ದು ತೋರಿಸಿದ್ದಾರೆ. ಮಗನ ಅಭೂತಪೂರ್ವ ಗೆಲುವಿನ ಬಗ್ಗೆ ಸಂತಸ ವ್ಯಕ್ತಪಡಿಸ್ತಾ ಇರೋ ಪೋಷಕರು, ತಮಿಳುನಾಡಿಗೆ ಹೊಸ ನಾಯಕರ ಅಗತ್ಯವಿತ್ತು. ವಿಜಯ್ಗೆ ಇದ್ದ ಕಾನ್ಫಿಡೆನ್ಸ್ ಅವರನ್ನ ಗೆಲ್ಲಿಸಿದೆ ಅಂತ ಹೇಳ್ತಾ ಇದ್ದಾರೆ. First of all, as a father, I'm very proud and happy, total, me and my wife, because my wishes to my son, because I'm seeing last 2 years, his confidence level. Okay, his confidence level is fantastic, and faith. I'll come as a Chief Minister of Tamil Nadu. 1% doubt is not there with Vijay. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ಗೆದ್ದು ಬೀಗೋದು ಸುಲಭ ಅಲ್ಲ, ಅದು ಯಾರಿಗೂ ಸಾಧ್ಯ ಆಗಲ್ಲ. ತಮಿಳುನಾಡಲ್ಲಿ ಎಂಜಿಆರ್ ಅಂತವರೇ ಗೆಲುವಿಗಾಗಿ ಪಕ್ಷವನ್ನ ಅಧಿಕಾರಕ್ಕೆ ತರಲು ಕಷ್ಟಪಟ್ಟಿದ್ರು. ಎಂಜಿಆರ್ ತಮ್ಮ ಮೊದಲ ಚುನಾವಣೆಯಲ್ಲಿ ಬೇರೆ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಸ್ಪರ್ಧೆ ಮಾಡಿದ್ರು. ಅವರು 33.52% ಓಟು ತೆಗೆದುಕೊಂಡಿದ್ರು. ಆದರೆ ಈಗ ವಿಜಯ್ 40% ಓಟು ಪಡೆಯುವ ಮೂಲಕ ಆ ದಾಖಲೆ ಅಳಿಸಿ ಹಾಕಿದ್ದಾರೆ. ತೆಲುಗಿನಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಹೊಸ ಪಕ್ಷ ಕಟ್ಟಿ ನಿರಾಸೆ ಅನುಭವಿಸಿದ್ರು. ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷ ಸಹ ಮೊದಲ ಬಾರಿಯ ಚುನಾವಣೆಯಲ್ಲಿ ಮುಗ್ಗರಿಸಿತ್ತು. ಆದರೆ ವಿಜಯ್ ಅವರ ಟಿವಿಕೆ ಪಕ್ಷ ಮಾತ್ರ ಮೊದಲ ಚುನಾವಣೆಯಲ್ಲಿ ಕಮಾಲ್ ಮಾಡಿದೆ. ಆ ಮೂಲಕ ಹೊಸ ಪಕ್ಷಗಳನ್ನು ಸ್ಥಾಪಿಸಿ ರಾಜಕೀಯ ಮಾಡಬೇಕು ಅನ್ನೋರಿಗೆ ಹೊಸ ಸ್ಫೂರ್ತಿ ಕೊಟ್ಟಿದೆ. ವಿಜಯ್ಗೆ ಅಭಿಮಾನಿಗಳೇ ವಿಜಯ ತಂದುಕೊಟ್ರ. ಟಿವಿಕೆ ದಾಖಲೆಯ ವಿಜಯಕ್ಕೆ ಏನೆಲ್ಲ ಕಾರಣ ಗೊತ್ತಾ? ತಮಿಳುನಾಡಲ್ಲಿ ಎಂಜಿಆರ್ ಇದ್ರು, ಶಿವಾಜಿ ಗಣೇಶನ್ ಇದ್ರು, ರಜನಿಕಾಂತ್, ಕಮಲ್ ಹಾಸನ್ ಮೋಡಿ ಮಾಡಿದ್ರು. ಆದರೆ ವಿಜಯ್ 2 ದಶಕದಲ್ಲಿ ಮಾಡಿದ ಮೋಡಿ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿ ಮಾಡಿತ್ತು. ಡ್ಯಾನ್ಸ್, ಫೈಟ್, ಮಾಸ್, ಮಸಾಲಾ ಸಿನಿಮಾ ಅಂದುಕೊಂಡಿದ್ದ ವಿಜಯ್ ಅವರನ್ನ ಅವರ ಅಭಿಮಾನಿಗಳು ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ರು? ಕೆಲವೇ ವರ್ಷಗಳಲ್ಲಿ ವಿಜಯ್ ರಜನಿಕಾಂತ್ಗೆ ಪೈಪೋಟಿ ಎನ್ನುವಂತಾಗಿತ್ತು. ಅಭಿಮಾನಿಗಳು, ಅಭಿಮಾನ ಸಂಘಟನೆಗಳು ಪ್ರತಿ ಊರಲ್ಲೂ ಹುಟ್ಟುಕೊಂಡಿದ್ವು. ಈಗ ಆ ಅಭಿಮಾನಿಗಳೇ ಅವರ ಪಕ್ಷವನ್ನ ಗೆಲ್ಲಿಸಿಕೊಂಡು ಬಂದಿದ್ದಾರೆ. யாரு ஹீரோ கேட்கறாங்கல்ல, சொல்லுங்க ஜி. கண்ணா பண்ணிங்க தான் கூட்டமா வரும், சிங்கலா தான் வரும். இந்த போட்டி எப்படி இருக்க போகுதுன்னா, இந்த அலையன்ஸை வச்சு எப்படியாவது நம்ம தப்பிச்சிடலாம். இந்த பழைய இந்த மேத்தமேட்டிக்ஸ், அரித்மெட்டிக்ஸ் இதெல்லாம் வச்சு எப்படியாவது நம்ம தப்பிச்சிடலாம் அப்படின்னு நினைக்கிறவங்களோட அந்த கனவு ஒரு நாளும் மைப்படாது.
ಸಿನಿಮಾ ನಟರಿಗಾಗಿ ಅಭಿಮಾನಿಗಳು ಏನು ಬೇಕಾದರೂ ಮಾಡ್ತಾರೆ, ತಮ್ಮ ಪ್ರಾಣವನ್ನೇ ಕೊಡ್ತಾರೆ. ಅಂಥದ್ರಲ್ಲಿ ವೋಟ್ ಕೊಡೋದಿಲ್ವಾ? ಅದರಲ್ಲೂ ಈ ಬಾರಿ ತಮಿಳುನಾಡಲ್ಲಿ ಆಡಳಿತ ವಿರೋಧಿ ಅಲೆ ಜೋರಾಗಿತ್ತು. ಜನರು ಯಾರಿಗೆ ಮತ ಹಾಕೋದು ಅಂತ ಯೋಚನೆ ಮಾಡುವಂತೆ ಆಗಿತ್ತು. ಎಐಎಡಿಎಂಕೆ ವೋಟ್ ಹಾಕೋಣ ಅಂದ್ರೆ ಅವರು ಕೋಮುವಾದಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ. ಬೇರೆ ಯಾವ ಪಕ್ಷಕ್ಕೂ ಗೆಲ್ಲೋ ಸಾಮರ್ಥ್ಯ ಇಲ್ಲ. ಹಾಗಾಗಿ ವಿಜಯ್ಗೆ ಒಂದು ಚಾನ್ಸ್ ಕೊಟ್ಟು ನೋಡೋಣ ಅಂತ ತೀರ್ಮಾನಿಸಿದ ಜನ ವಿಜಯ್ ಅವರನ್ನ ವಿಜಿಲ್ ಹೊಡೆಯುವಂತೆ ಮಾಡಿದ್ದಾರೆ. ತಮಿಳುನಾಡಲ್ಲಿ ಟಿವಿಕೆ ವಿಜಯಕ್ಕೆ ವಿಜಯ್ ಅವರ ಅಭಿಮಾನಿಗಳೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ವಿಜಯ್ ಅಭಿಮಾನಿಗಳೇ ಪಕ್ಷದ ಕಾರ್ಯಕರ್ತರಾಗಿ ದುಡಿದ್ರು. ಪ್ರತಿ ಊರಲ್ಲೂ ವಿಜಯ್ಗೆ ಒಂದೊಂದು ಅಭಿಮಾನಿ ಸಂಘಗಳಿವೆ. ಆ ಅಭಿಮಾನಿ ಸಂಘಗಳೇ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ಪ್ರಚಾರ ಮಾಡಿದ್ರು. ವಿಜಯ್ ಅನುಪಸ್ಥಿತಿಯಲ್ಲೂ ಅವರ ಅಭಿಮಾನಿಗಳು ಕೆಲಸ ಮಾಡಿದ್ರು. ತಮಿಳುನಾಡಲ್ಲಿ ಕಳೆದ 2 ವರ್ಷ ಪ್ರವಾಹ ಬಂದಾಗ ವಿಜಯ್ ಅಭಿಮಾನಿಗಳು ಹೆಚ್ಚು ಕೆಲಸ ಮಾಡಿದ್ರು. 100 ಕೋಟಿ ಆದಾಯದ ಸಿನಿಮಾಗಳನ್ನ ಬಿಟ್ಟು ತಮ್ಮನ್ನ ಸಂಪೂರ್ಣವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡ್ರು. ಎದುರಾಳಿಗಳ ವಿರುದ್ಧ ಸಮರ್ಪಕ ರೀತಿಯಲ್ಲಿ ಪ್ರಚಾರಗಳನ್ನ ಮಾಡಿದ್ರು. ಕರೂರು ಕಾಲ್ತುಳಿತ ಪ್ರಕರಣ ಸಿಬಿಐ ವಿಚಾರಣೆಯನ್ನ ಅನುಕಂಪದ ಅಲೆಯಾಗಿ ಮಾಡಿಕೊಂಡ್ರು. 8 ಗ್ರಾಂ ಚಿನ್ನ, ಗ್ಯಾಸ್ ಸಿಲಿಂಡರ್, ಭರ್ಜರಿ ಆಶ್ವಾಸನೆಗಳು ಸಹ ಇವರ ಗೆಲುವಿಗಾಗಿ ಕಾರಣವಾದವು. ವಿಜಯ್ ಈ ಬಾರಿ ಚುನಾವಣಾ ಪ್ರಚಾರದಲ್ಲಿ ಒಂದು ಮಾತು ಹೇಳಿದ್ರು. ಎಲ್ಲರೂ ಪಕ್ಷ ಕಟ್ಟಿದ ಮೇಲೆ ಜನರ ಮನೆಗಳಿಗೆ ಹೋಗ್ತಾರೆ. ಆದರೆ ನನ್ನ ಅದೃಷ್ಟ ಏನು ಅಂದ್ರೆ ನಾನು ಪಕ್ಷ ಕಟ್ಟೋಕ್ಕೂ ಮೊದಲೇ ಎಲ್ಲರ ಮನೆಗಳಿಗೆ, ಎಲ್ಲರ ಮನಗಳಿಗೆ ಹೋಗಿದ್ದೇನೆ ಅಂತ ಹೇಳಿದ್ರು. ವಿಜಯ್ ಮಾತ್ರ ಅಲ್ಲ, ಸಿನಿಮಾ ಸ್ಟಾರ್ಗಳಿಗೆ ಎಲ್ಲರೂ ಅಂತಹದೊಂದು ಅಡ್ವಾಂಟೇಜ್ ಇರುತ್ತೆ. ಆದರೆ ಗೆಲ್ಲೋದಕ್ಕೆ ಅದೊಂದೇ ಅಡ್ವಾಂಟೇಜ್ ಸಾಕಾಗೋದಿಲ್ಲ. ಕಾರ್ಯಕರ್ತರು ಕೆಲಸ ಮಾಡಬೇಕು. ಆದರೆ ಪಕ್ಷವೇ ಹೊಸದಾದಾಗ ಕಾರ್ಯಕರ್ತರು ಎಲ್ಲಿಂದ ಬರ್ತಾರೆ? ವಿಜಯ್ ಅಭಿಮಾನಿಗಳೇ ಕಾರ್ಯಕರ್ತರ ಸ್ಥಾನ ತುಂಬಿದ್ರು. ವಿಜಯ್ ಗೆಲುವಿಗಾಗಿ ಹಗಲು ರಾತ್ರಿ ದುಡಿದಿದ್ರು. ಪ್ರತಿ ಊರಲ್ಲಿರೋ ವಿಜಯ್ ಅಭಿಮಾನಿ ಸಂಘಗಳು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ರು. ದಳಪತಿ ವಿಜಯ್ ಜನನಾಯಕನ್ ಸಿನಿಮಾ ಮುಗಿಸಿ ಕಂಪ್ಲೀಟ್ ಆಗಿ ತಮ್ಮನ್ನ ತಾವು ಪಕ್ಷಕ್ಕಾಗಿ ತೊಡಗಿಸಿಕೊಂಡಿದ್ದ ಕೆಲವೇ ತಿಂಗಳುಗಳ ಹಿಂದೆ. ಹಾಗಾಗಿ ಅವರು ಹೆಚ್ಚು ಪ್ರಚಾರ ಮಾಡಲು ಆಗಲಿಲ್ಲ. ಜಿಲ್ಲಾ ಮಟ್ಟದಲ್ಲಿ ಸಭೆ ರ್ಯಾಲಿಗಳನ್ನು ಮಾಡಿದ್ದು ಬಿಟ್ರೆ ಅವರು ಹಳ್ಳಿಗಳಿಗೆ ಹೋಗಲೇ ಇಲ್ಲ. ಅಲ್ಲೆಲ್ಲ ವಿಜಯ್ ಅವರ ಅಭಿಮಾನಿಗಳೇ ಮುಂದೆ ನಿಂತು ಟಿವಿಕೆಗಾಗಿ ಕೆಲಸ ಮಾಡಿದ್ರು. ಇದರ ಜೊತೆಗೆ ವಿಜಯ್ ಸಹ 100 ಕೋಟಿ ಆದಾಯ ಇರೋ ಸಿನಿಮಾಗಳನ್ನ ಸಂಪೂರ್ಣವಾಗಿ ಬಿಟ್ಟು ಜನಸೇವೆ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನ ಜನರು ಸಹ ನಂಬಿದ್ರು. ಹಣದ ಆಸೆ ಬಿಟ್ಟು ಜನರ ಸೇವೆಗೆ ಬಂದಿದ್ದಾರೆ. ಒಂದು ಚಾನ್ಸ್ ಕೊಡೋಣ ಅಂತ ತೀರ್ಮಾನಿಸಿದ್ರು. ಇನ್ನು ವಿಜಯ್ ವಿರುದ್ಧ ಕೆಲವು ಷಡ್ಯಂತ್ರಗಳಾಗಿವೆ ಅಂತ ಹೇಳಲಾಗಿತ್ತು. ಕರೂರು ಕಾಲ್ತುಳಿತ ಪ್ರಕರಣಕ್ಕೆ ವಿಜಯ್ ಆಡಳಿತ ಪಕ್ಷವನ್ನ ಹೊಣೆ ಮಾಡಿದ್ರು. ಅನುಕಂಪದ ಅಲೆ ತಮ್ಮ ಪರವಾಗಿರುವಂತೆ ನೋಡಿಕೊಂಡ್ರು. ಮತ್ತೊಂದು ಕಡೆ ಸಿಬಿಐ ದಾಳಿಗಳು ಆಗಿದ್ದಕ್ಕೆ ಅದನ್ನ ಕೇಂದ್ರ ಸರ್ಕಾರದ ಷಡ್ಯಂತ್ರ ಅಂತ ಬಿಂಬಿಸಿದ್ರು. ಸಿನಿಮಾ ಸೆನ್ಸಾರ್, ಪತ್ನಿಯ ಡಿವೋರ್ಸ್ ಕೇಸ್ ಎಲ್ಲವನ್ನ ತಮ್ಮ ಪರವಾಗಿ ಅನುಕಂಪ ಹುಟ್ಟುವಂತೆ ಮಾಡಿಕೊಂಡ ವಿಜಯ್ ಯಾರೂ ಊಹಿಸದ ರೀತಿಯಲ್ಲಿ ಗೆದ್ದು ತೋರಿಸಿದ್ದಾರೆ. ಡಿಎಂಕೆಗೆ ಇದ್ದ ಆಡಳಿತ ವಿರೋಧಿ ಅಲೆಯನ್ನ ಸಮರ್ಪಕ ರೀತಿಯಲ್ಲಿ ಬಳಸಿಕೊಂಡಿದ್ದಾರೆ. ತಮಿಳುನಾಡಲ್ಲಿ ಆಡಳಿತ ಪಕ್ಷ ಡಿಎಂಕೆ ಸೋಲಿಗೆ ಕಾರಣಗಳು ಏನು ಅಂತ ನೋಡೋದಾದ್ರೆ ತಮಿಳುನಾಡಲ್ಲಿ ಈ ಬಾರಿ ಆಡಳಿತ ವಿರೋಧಿ ಅಲೆ ಇತ್ತು. ಸ್ಟಾಲಿನ್ ನೇತೃತ್ವದ ಸರ್ಕಾರ ಕೊಟ್ಟ ಭರವಸೆಗಳನ್ನು ಈಡೇರಿಸಿರಲಿಲ್ಲ. ಅಭಿವೃದ್ಧಿ ಕೆಲಸಗಳನ್ನು ಮಾಡಿರಲಿಲ್ಲ. ಡಿಎಂಕೆ ಪಕ್ಷಕ್ಕೆ ಕುಟುಂಬ ರಾಜಕಾರಣದ ಹಣೆಪಟ್ಟಿ ಕಟ್ಟಲಾಗಿತ್ತು. ಟಿವಿಕೆ ಪಕ್ಷದ ಕಡೆಗೆ ಡಿಎಂಕೆ ಹೆಚ್ಚು ಗಮನ ಹರಿಸಲಿಲ್ಲ. ಸ್ಟಾಲಿನ್ ತಮ್ಮ ಪುತ್ರ ಉದಯನಿಧಿಗೆ ಪಟ್ಟ ಕಟ್ಟಲು ಮುಂದಾಗಿದ್ರು. ಇದೆಲ್ಲವೂ ಡಿಎಂಕೆ ಸೋಲಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿನ ಇತಿಹಾಸವೇ ಹಾಗೆ. ಅವರು ಒಮ್ಮೆ ಅಧಿಕಾರ ಕೊಟ್ಟವರಿಗೆ ಮತ್ತೊಮ್ಮೆ ಅಧಿಕಾರ ಕೊಡೋದಿಲ್ಲ. ಕರುಣಾನಿಧಿ, ಜಯಲಲಿತಾ ಕಾಲದಿಂದಲೂ ಅದು ನಡೀತಾ ಬಂದಿದೆ. ಒಮ್ಮೆ ಡಿಎಂಕೆ ಅಧಿಕಾರಕ್ಕೆ ಬಂದರೆ ಕರುಣಾನಿಧಿ ಸಿಎಂ ಆದರೆ ಮತ್ತೊಮ್ಮೆ ಎಐಎಡಿಎಂಕೆ ಸರ್ಕಾರ ರಚಿಸಿ ಜಯಲಲಿತಾ ಪಟ್ಟಕ್ಕೇರ್ತಾ ಇದ್ರು.
ಅಲ್ಲಿನ ಜನರು ಎರಡೂ ಪಕ್ಷಗಳಿಗೆ ಬದಲಾಯಿಸಿ ಅಧಿಕಾರ ಕೊಡ್ತಾ ಇದ್ರು. ಆದರೆ ಜಯಲಲಿತಾ ಸಾವಿನ ನಂತರ ಎಐಡಿಎಂಕೆ ಇಬ್ಬಾಗ ಆಗಿ ಡಿಎಂಕೆ ಪಕ್ಷಕ್ಕೆ 2 ಬಾರಿ ಅಧಿಕಾರವನ್ನು ತಂದುಕೊಟ್ಟಿತ್ತು. 2 ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿದರೂ ಡಿಎಂಕೆ ಜನರು ಮೆಚ್ಚುವಂತಹ ಕೆಲಸ ಮಾಡಿಲ್ಲ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿಲ್ಲ. ಹಾಗಾಗಿ ಜನರು ಆಡಳಿತ ವಿರೋಧಿ ಭಾವನೆ ಹೊಂದಿದ್ರು, ಬೇರೆಯವರಿಗೆ ಪಟ್ಟ ಕಟ್ಟಲು ಕಾಯ್ತಾ ಇದ್ರು. ಹಾಗೆ ಕಾದವರ ಮೊದಲ ಆಯ್ಕೆ ಎಐಎಡಿಎಂಕೆಯೇ ಆಗಿತ್ತು. ಆದರೆ ಅವರು ಬಿಜೆಪಿ ಜೊತೆ ಕೈ ಜೋಡಿಸಿದ್ದರಿಂದ ತಮಿಳುನಾಡಿನ ಜನ ಪಳನಿಸ್ವಾಮಿಯನ್ನ ಒಪ್ಪಲು ಹಿಂದೇಟು ಹಾಕಿ ಅವರ ಬದಲಿಗೆ ವಿಜಯ್ಗೆ ಮತ ಕೊಟ್ಟಿದ್ದಾರೆ. 1 ಬಾರಿ ಅವಕಾಶ ಕೊಟ್ಟು ನೋಡೋಣ ಅಂತ ಟಿವಿಕೆಯನ್ನ ಗೆಲ್ಲಿಸಿದ್ದಾರೆ. ಇನ್ನು ಈ ಬಾರಿ ಚುನಾವಣೆ ಗೆಲ್ಲಲೇಬೇಕು ಅಂತ ಡಿಎಂಕೆ ಭರ್ಜರಿಯಾಗಿ ಖರ್ಚು ಮಾಡಿತ್ತು. ಎಐಎಡಿಎಂಕೆ ನಾಯಕರನ್ನು ತಮ್ಮತ್ತ ಸೆಳೆದುಕೊಂಡಿತ್ತು. ವಿಜಯ್ ಪಕ್ಷ ಹೇಗಿದ್ರೂ ಗೆಲ್ಲೋದಿಲ್ಲ, ಹಾಗಾಗಿ ಅವರ ಬಗ್ಗೆ ಹೆಚ್ಚು ಮಾತಾಡಿ ಪ್ರಚಾರ ಕೊಡೋದು ಬೇಡ ಅಂತ ತೀರ್ಮಾನಿಸಿತ್ತು. ಆದರೆ ವಿಜಯ್ ಮಾತ್ರ ಹೆಚ್ಚು ಡಿಎಂಕೆ ವಿರುದ್ಧವೇ ಮಾತಾಡಿದ್ರು. ಸ್ಟಾಲಿನ್ ಅವರನ್ನ ಬಿಜೆಪಿಯ ಬಿ ಟೀಮ್ ಅಂತ ಕರೆದ್ರು. ಡಿಎಂಕೆ ಗೆದ್ರೆ ಬಿಜೆಪಿ ಗೆದ್ದಂತೆ ಅಂತ ಹೇಳಿದ್ರು. ಹೋದಲ್ಲಿ ಬಂದಲ್ಲೆಲ್ಲ ಡಿಎಂಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪ್ರತಿ ಹಂತದಲ್ಲೂ ಸ್ಟಾಲಿನ್ ಬೆನ್ನು ಬಿದ್ದ ವಿಜಯ್ ಡಿಎಂಕೆ ಸೋಲಿಗೆ ಕಾರಣರಾದ್ರು. ಆದರೆ ಟಿವಿಕೆಯನ್ನ ಕಡೆಗಣಿಸಿದ ಸ್ಟಾಲಿನ್ ತಮ್ಮ ಸೋಲಿಗೆ ತಾವೇ ಕಾರಣರಾದ್ರು. ಎಂತೆಂಥವರಿಂದಲೂ ಸಾಧ್ಯವಾಗದನ್ನ ವಿಜಯ್ ಸಾಧಿಸಿದ್ದಾರೆ. ಮೊದಲ ಪ್ರಯತ್ನದಲ್ಲೇ ಮ್ಯಾಜಿಕ್ ಮಾಡಿದ್ದಾರೆ. ಆದರೆ ಏನು ಮ್ಯಾಜಿಕ್ ಮಾಡಿದ್ರೂ ಅವರು ಮ್ಯಾಜಿಕ್ ನಂಬರ್ ತಲುಪಲು ಸಾಧ್ಯವಾಗಿಲ್ಲ. ಹಾಗಾಗಿ ಟಿವಿಕೆ ಸರ್ಕಾರ ರಚಿಸೋದು ಹೇಗೆ, ಅವರು ಯಾರ ಜೊತೆ ಹೋಗ್ತಾರೆ ಅನ್ನೋದು ಗೊಂದಲ ಮೂಡಿಸಿದೆ. ಮ್ಯಾಜಿಕ್ ನಂಬರ್ ತಲುಪದ ವಿಜಯ್ ಸರ್ಕಾರ ರಚಿಸೋದು ಹೇಗೆ? ಮುಖ್ಯಮಂತ್ರಿಗಳನ್ನೇ ಸೋಲಿಸಿದ ಟಿವಿಕೆ ಕರೂರಲ್ಲೂ ವಿಜಯ್ ಪಕ್ಷಕ್ಕೆ ಜಯ. ಜನರ ಮುಂದೆ ಭರವಸೆಗಳ ಬೆಟ್ಟ, ಮಾತು ಉಳಿಸಿಕೊಡ್ತಾರ ದಳಪತಿ. ಅಭಿಮಾನಿಗಳ ದಳಪತಿಗೆ ಈಗ ತಮಿಳುನಾಡಿನ ಹೊಸ ದಳಪತಿ. 100ಕ್ಕೂ ಹೆಚ್ಚು ಸೀಟು ಗೆದ್ದು ಸರ್ಕಾರ ರಚಿಸಲು ಮುಂದಾಗಿದ್ದಾರೆ. ಆದರೆ ಅವರು ಸರ್ಕಾರ ರಚಿಸಬೇಕಾದ್ರೆ ಯಾರ ಬೆಂಬಲವನ್ನಾದರೂ ಪಡೆಯಲೇಬೇಕು. ಆದರೆ ಬಿಜೆಪಿ ಮತ್ತು ಡಿಎಂಕೆಯೇ ನಮ್ಮ ಶತ್ರುಗಳು, ಅವರ ಜೊತೆ ಹೊಂದಾಣಿಕೆ ಎಂದಿಗೂ ಸಾಧ್ಯವಿಲ್ಲ ಅಂತ ಹೇಳಿರೋ ವಿಜಯ್ ಈಗ ಯಾರ ಜೊತೆ ಹೋಗಿ ಸರ್ಕಾರ ರಚನೆ ಮಾಡ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ. ಈ ಬಾರಿ ತಮಿಳುನಾಡಲ್ಲಿ ಇದ್ದಿದ್ದು ತ್ರಿಕೋನ ಸಮರ. ಡಿಎಂಕೆ, ಎಐಡಿಎಂಕೆ ಮತ್ತು ಟಿವಿಕೆ ನಡುವೆ ಹೋರಾಟ ನಡೆದಿತ್ತು. ಉಳಿದೆಲ್ಲ ಪಕ್ಷಗಳು ಈ ಪಕ್ಷಗಳ ಜೊತೆಗೆ ಸೇರಿಕೊಂಡಿದ್ವು. ವಿಜಯ್ ಟಿವಿಕೆ ಮಾತ್ರ ಯಾರ ಜೊತೆಗೂ ಹೋಗದೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತ್ತು. ಏಕಾಂಗಿಯಾಗಿ ಅಖಾಡಕ್ಕಿಳಿದಿದ್ದೂ ಅಲ್ಲದೆ ನಮ್ಮ ಎದುರಾಳಿಗಳು ಡಿಎಂಕೆ ಮತ್ತು ಬಿಜೆಪಿ ಅಂತ ವಿಜಯ್ ಬಹಿರಂಗವಾಗಿ ಹೇಳಿಕೊಂಡಿದ್ರು. ಬಿಜೆಪಿ ಜೊತೆ ಹೋಗಿರೋದಕ್ಕೆ ಎಐಎಡಿಎಂಕೆಯನ್ನು ಟೀಕಿಸಿದ್ರು. ಹಾಗಾಗಿ ವಿಜಯ್ ಸರ್ಕಾರ ರಚನೆ ಮಾಡಲು ಯಾರ ಬಳಿ ಹೋಗ್ತಾರೆ, ಹೇಗೆ ಸರ್ಕಾರ ರಚನೆ ಮಾಡ್ತಾರೆ ಅನ್ನೋದು ಎಲ್ಲರನ್ನ ಕಾಡ್ತಾ ಇದೆ. ಸದ್ಯ ಹೀನಾಯ ಸೋಲು ಅನುಭವಿಸಿರೋ ಡಿಎಂಕೆ ವಿರೋಧ ಪಕ್ಷ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಳ್ಳಲಿದೆ. ಅವರು ವಿಜಯ್ ಜೊತೆ ಹೋಗುವ ಸಾಧ್ಯತೆಗಳು ಇಲ್ಲ. ಅದೇ ರೀತಿ ಎನ್ಡಿಎ ಬೆಂಬಲ ಕೊಡಲು ತಯಾರಿದ್ರು ವಿಜಯ್ ಎನ್ಡಿಎ ಜೊತೆ ಹೋಗಲು ಮನಸ್ಸು ಮಾಡಲ್ಲ. ಹಾಗಾಗಿ ವಿಜಯ್ ಯಾರ ಜೊತೆ ಸೇರಿ ಸರ್ಕಾರ ರಚನೆ ಮಾಡಬಹುದು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಮೂಲೆಗಳ ಪ್ರಕಾರ ವಿಜಯ್ ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳ ಸಹಾಯ ಕೋರಬಹುದು. ಆದರೆ ಅವರು ಡಿಎಂಕೆ ಜೊತೆ ಇರೋದ್ರಿಂದ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಮತ್ತೊಂದು ಮಾಹಿತಿಯ ಪ್ರಕಾರ ಸಚಿವ ಸ್ಥಾನಗಳ ಆಫರ್ ಕೊಟ್ಟು ವಿಜಯ್ ಡಿಎಂಕೆ ಮತ್ತು ಎಐಡಿಎಂಕೆ ಶಾಸಕರನ್ನ ಸೆಳೆಯಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ
ಪೆರಂಬೂರು ಮತ್ತು ತಿರುಚಿ ಈಸ್ಟ್ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದ ವಿಜಯ್ 2 ಕ್ಷೇತ್ರಗಳನ್ನು ಗೆದ್ದಿದ್ದಾರೆ. ಅದಕ್ಕಿಂತ ದೊಡ್ಡ ವಿಚಾರ ಏನಪ್ಪಾ ಅಂದ್ರೆ ಟಿವಿಕೆ ಪಕ್ಷ ಮುಖ್ಯಮಂತ್ರಿ ಸ್ಟಾಲಿನ್ ಅವರನ್ನೇ ಸೋಲಿಸಿದೆ. ಸಾಮಾನ್ಯವಾಗಿ ಸಿಎಂ ಅಂದ್ರೆ ಅವರು ಸ್ಪರ್ಧಿಸುವ ಕ್ಷೇತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ. ಸಿಎಂ ಅಭ್ಯರ್ಥಿಯನ್ನ ಜನರು ಸೋಲಿಸೋದು ತುಂಬಾ ವಿರಳ. ಅದರಲ್ಲೂ ಆಡಳಿತ ಪಕ್ಷ ಹಾಗೆ ಮುಖ್ಯಮಂತ್ರಿಯನ್ನ ಸೋಲಿಸಲು ಜನರು ಹಿಂದೆಟ್ ಹಾಕ್ತಾರೆ. ಆದರೆ ಕೊಳತ್ತೂರು ಕ್ಷೇತ್ರದಲ್ಲಿ ಸಿಎಂ ವಿರುದ್ಧವೇ ಟಿವಿಕೆ ಅಭ್ಯರ್ಥಿ ವಿಎಸ್ ಬಾಬು ಗೆಲುವು ಸಾಧಿಸಿದ್ದಾರೆ. ಸುಮಾರು 9,000 ಮತಗಳ ಅಂತರದಿಂದ ಸ್ಟಾಲಿನ್ ಸೋಲು ಅನುಭವಿಸಿದ್ದಾರೆ. ಪಕ್ಷದ ಸೋಲು ಒಂದು ಕಡೆ ಆದರೆ ಸಿಎಂ ಸ್ಟಾಲಿನ್ ಅವರೇ ಸೋತಿರೋದು ಡಿಎಂಕೆ ಪಕ್ಷಕ್ಕೆ ದೊಡ್ಡ ಹೊಡೆತ ಕೊಟ್ಟಿದೆ. ಡಿಎಂಕೆ ಪಕ್ಷದ ನಾಯಕತ್ವದ ಬಗ್ಗೆ ಪ್ರಶ್ನೆಗಳು ಏಳುವಂತೆ ಮಾಡಿದೆ. ಸದ್ಯ ಪಕ್ಷದಲ್ಲಿ ತಮ್ಮ ಪುತ್ರ ಉದಯನಿಧಿಯನ್ನ ಬೆಳೆಸ್ತಾ ಇರೋದು, ಅವರನ್ನೇ ಮುಂದಿನ ಸಿಎಂ ಅಂತ ಬಿಂಬಿಸಿದ್ದು ಕೆಲವು ಡಿಎಂಕೆ ನಾಯಕರಿಗೆ ಇಷ್ಟ ಆಗಿಲ್ಲ. ಹಾಗಾಗಿ ಅವರು ಪಕ್ಷದ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಇದೇ ಕಾರಣಗಳನ್ನು ಮುಂದಿಟ್ಟು ವಿಜಯ್ ಪಕ್ಷಕ್ಕೆ ಬೆಂಬಲ ಕೊಟ್ಟರೂ ಆಶ್ಚರ್ಯ ಪಡುವಂತಿಲ್ಲ. ಕರೂರಿನಲ್ಲಿ ವಿಜಯ್ ಮೇನಿಯಾ, ನೋವಿನಲ್ಲೂ ಟಿವಿಕೆ ಗೆಲ್ಲಿಸಿದ ಜನ. ಈ ಬಾರಿ ತಮಿಳುನಾಡು ಚುನಾವಣೆಯಲ್ಲಿ ಒಂದು ಘನಘೋರ ದುರಂತ ನಡೆದಿತ್ತು. ಅದೇ ಕರೂರು ಕಾಲ್ತುಳಿತ ದುರಂತ. ಇಲ್ಲಿ ವಿಜಯ್ ನೋಡಲು ಜನರು ಮುಗಿಬಿದ್ದಾಗ ಕಾಲ್ತುಳಿತ ಆಗಿ 40ಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡಿದ್ರು. ಎಷ್ಟೇ ನಿರ್ಲಕ್ಷ್ಯ, ಭದ್ರತಾ ಲೋಪ ಇದ್ರೂ ಸಹ ಅಲ್ಲಿ ಸತ್ತವರೆಲ್ಲ ವಿಜಯ್ ಅವರಿಂದಲೇ ಸತ್ರು ಅನ್ನೋದು ಎಲ್ಲರಿಗೂ ಗೊತ್ತು. ಅಲ್ಲಿ ಆ ಸಾವುಗಳ ನೋವು ಫಲಿತಾಂಶದ ಮೇಲೆ ಪ್ರಭಾವ ಬೀರಬಹುದು ಅಂತ ಹೇಳಲಾಗಿತ್ತು. ಸಾವಿಗೆ ವಿಜಯ್ ಅವರನ್ನ ಹೊಣೆ ಮಾಡಿ ಅವರ ಪಕ್ಷವನ್ನ ಸೋಲಿಸಬಹುದು ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದರೆ ಕರೂರು ಕ್ಷೇತ್ರದಲ್ಲೂ ಜನ ವಿಜಯ್ ಪಕ್ಷಕ್ಕೆ ಮತ ಕೊಟ್ಟಿದ್ದಾರೆ. ಟಿವಿಕೆ ಅಭ್ಯರ್ಥಿಯನ್ನ ಗೆಲ್ಲಿಸಿ ಕಾಲ್ತುಳಿತಕ್ಕೂ ನಿಮಗೂ ಸಂಬಂಧ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸದ್ಯ ಯಾರೂ ಊಹೆ ಮಾಡದ ರೀತಿಯಲ್ಲಿ ವಿಜಯ್ ಟಿವಿಕೆ ಪಕ್ಷ ಗೆದ್ದು ಬಿಗಿದೆ. ಹಾಗೆ ಗೆಲ್ಲುವುದಕ್ಕೆ ವಿಜಯ್ ಕೊಟ್ಟ ಭರವಸೆಗಳೂ ಕಾರಣ ಅಂತ ಹೇಳಲಾಗ್ತಾ ಇದೆ. ರಾಷ್ಟ್ರೀಯ ಪಕ್ಷಗಳು ಫ್ರೀ ಬಿಗಳನ್ನು ಕೊಟ್ಟು ಗೆಲ್ತಾ ಇರುವಂತೆ ವಿಜಯ್ ಸಹ ತಮಿಳುನಾಡು ಜನರಿಗೆ ಭರ್ಜರಿ ಆಫರ್ ಕೊಟ್ಟಿದ್ರು. ಮದುವೆ ಆಗುವ ಮಹಿಳೆಯರಿಗೆ 8 ಗ್ರಾಂ ಬಂಗಾರ, ಮಹಿಳೆಯರಿಗೆ ತಿಂಗಳಿಗೆ 2,500 ಸಹಾಯಧನ, ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 6 ಸಿಲಿಂಡರ್, ಪ್ರತಿ ಮನೆಗೆ 200 ಯೂನಿಟ್ ಫ್ರೀ ವಿದ್ಯುತ್, ರೈತರ ಸಾಲ ಮನ್ನಾ, ನಿರುದ್ಯೋಗಿ ಯುವಕರಿಗೆ ಭತ್ತೆ ಅಂತ ಭಾರಿ ಭರವಸೆಗಳನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲ ಈಡೇರಿಸಲು ಸಾಧ್ಯನಾ ಅನ್ನೋ ಪ್ರಶ್ನೆಗಳು ಈಗ ಎದ್ದಿವೆ. ಒಂದು ಕಡೆ ಹೇಳಿದ್ದನ್ನೆಲ್ಲ ಕೊಟ್ಟು ಅಭಿವೃದ್ಧಿಯನ್ನು ಮಾಡಬೇಕು, ಇದೆಲ್ಲ ಸಾಧ್ಯನಾ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಈ ಎಲ್ಲ ಸವಾಲುಗಳನ್ನು ವಿಜಯ್ ಹೇಗೆ ಮೆಟ್ಟಿ ನಿಲ್ತಾರೆ ಅನ್ನೋದನ್ನ ಕಾದು ನೋಡಬೇಕು.